ಕನ್ನಡ ಶಾಲೆಗಳ ರಕ್ಷಣೆಗೆ ಹಾಗೂ ಶಾಲೆಗಳಿಗೆ ವಿಧಿಸಿದ ಷರತ್ತುಗಳನ್ನು ಸಡಿಲಗೊಳಿಸಲು ಹಾಗೂ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆಯನ್ನು ಆಗ್ರಹಿಸಿ ಒಂದು ದಿನದ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಸನ್ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ಕಳೆದ 9-10 ವರ್ಷಗಳಿಂದ ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚಿರುವುದು ಕಾರಣ ಸರ್ಕಾರದ ವಿಪರೀತ ಕಠಿಣ ನಿಯಮಗಳು. ಇವುಗಳಿಂದ ಕನ್ನಡ ಶಾಲೆಗಳು ಸೋತು ಸೊರಗುತ್ತಿವೆ. ಇವತ್ತು ನಮ್ಮ ಮಾತೃಭಾಷೆಗಳಿಗೆ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು. 95ರ ನಂತರ ಪ್ರಾರಂಭವಾದ ಖಾಸಗಿ ಶಾಲೆಗಳಿಗೆ ಅನುದಾನ ಒಳಪಡಿಸಬೇಕು. ಬಡ ಮಕ್ಕಳಿಗೆ ದಾರಿದೀಪ ಆಗಿರತಕ್ಕಂಥ ಆರ್ಟಿ ಖಾಸಗಿ ಶಾಲೆಗಳಿಗೆ ಮರು ಜಾರಿ ಮಾಡಬೇಕು. ಆರ್ಟಿಕಲ್ 371J ಕಾನೂನಡಿ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಶೈಕ್ಷಣಿಕ ನಮ್ಮ ಶಾಲೆಗಳಿಗೆ ಶಿಕ್ಷಣ ಸಂಸ್ಥೆ ನಡೆಸತಕ್ಕಂಥವರಿಗೆ ಸಿಗಬೇಕು. ರಾಜ್ಯಾದ್ಯಂತ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಬಂದ್ ಮಾಡಿ ಕನ್ನಡ ಶಾಲೆಗಳನ್ನು ರಕ್ಷಿಸಿ ಕನ್ನಡ ಉಳಿಸಿ ಅಂತಕ್ಕಂಥ ಒಂದು ಮಾತು ಹೇಳುತ್ತಾ, ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಆಂಗ್ಲ ಮಾಧ್ಯಮ ಪ್ರಾರಂಭಿಸುವುದು ಕೈಬಿಡಬೇಕು. ಯಾಕಂದ್ರೆ ಇದು ಕರ್ನಾಟಕ ಇದ್ದಿನ ಸಂಬಂಧ ನಾವು ಕನ್ನಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕನ್ನಡಕ್ಕೆ ಪ್ರಾತಿನಿಧ್ಯತೆ ನೀಡಿ ಇಡೀ ಕರ್ನಾಟಕ ರಾಜ್ಯ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕನ್ನಡ ಶಾಲೆಗೆ ಬೆಳೆಸಬೇಕು, ಉಳಿಸಬೇಕು ಅಂತಕ್ಕಂಥ ಒಂದು ಮನವಿ ಕೂಡ ಇದೆ. ಯಾಕಂದ್ರೆ ಸರ್ಕಾರ ಎಲ್ಲೋ ಒಂದು ದ್ವಂದ್ವ ವಿಚಾರದಲ್ಲಿ ಹೋಗಿದೆ. ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಬರ್ತಾ ಇಲ್ಲ, ಆಂಗ್ಲ ಮಾಧ್ಯಮ ತೆರೆದ್ರೆ ಮಕ್ಕಳು ಬರುತ್ತೆ ಅಂತ ಇದು ಸರ್ಕಾರದ ದೊಡ್ಡ ತಪ್ಪು ನಿರ್ಧಾರ ಇದೆ. ಯಾಕಂದ್ರೆ ಎಲ್ಲಿ ಕನ್ನಡನೇ ಮಕ್ಕಳು ಬರ್ತಾ ಇಲ್ಲ ಅಂದ್ರೆ ಆಂಗ್ಲಕ್ಕೆ ಎಲ್ಲಿ ಬರುತ್ತಾರೆ. ಈ ಒಂದು ಇವತ್ತಿನ ಮಕ್ಕಳು ಮುಂದಿನ ನಾಗರಿಕ ಅನ್ನೋ ಹಾಗೆ ಕನ್ನಡ ಶಾಲೆ, ಕನ್ನಡ ಭಾಷೆ, ಕನ್ನಡದ ಮಕ್ಕಳು ಉಳಿದರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಇರುತ್ತೆ ಅಂತಕ್ಕಂಥ ಮಾತು ಹೇಳುತ್ತಾ, ಯಾಕಂದ್ರೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ನಾವು ಯಾವುದೂ ವಿರೋಧಿಗಳಲ್ಲ. ನಮಗೆ ಆಂಗ್ಲ ಮಾಧ್ಯಮನೂ ಬೇಕು, ಕನ್ನಡ ಮಾಧ್ಯಮನೂ ಬೇಕು. ಆದರೆ ಮಾತೃಭಾಷೆಯಲ್ಲಿ ಕನ್ನಡ ಕಲಿಸಬೇಕು. ತಮಗೆಲ್ಲರಿಗೂ ಗೊತ್ತಿರಬೇಕು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಆವತ್ತಿನ ದಿವಸದಲ್ಲಿ ಕನ್ನಡ ಶಾಲೆ ತೆಗಿಬೇಕಾದ್ರೆ ಸರ್ಕಾರದಿಂದ ಪರವಾನಗಿ ಬೇಕಾಗಿರಲಿಲ್ಲ. ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಮಂತ್ರಿಗಳಿಗೆ ನಮ್ಮ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ರಾಜೇಂದ್ರ ಕುಮಾರ್ ಮಣಿಗೇರೆ, ಕನ್ನಡ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೋರಾಟಕ್ಕೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೋರಾಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಪರಿಷತ್ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ನಾವು ಇವತ್ತು ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಖಾಸಗಿ ಶಿಕ್ಷಣಗಳು ಅನುಭವಿಸುತ್ತಿರುವ 9 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಇಂಗ್ಲಿಷ್ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಇಂಗ್ಲಿಷ್ ಶಾಲೆ ತೆಗೆದು ಅದು ಬಂದ್ ಆಗಬೇಕು. ಮತ್ತು ನವೀಕರಣ ಹೆಸರಿನಲ್ಲಿ ನಮಗೇನು ಶೋಷಣೆ ಆಗ್ತಾ ಇದೆ, ರಿಕಾಗ್ನೈಸ್ ಆಫ್ ರಿನ್ಯೂವಲ್ ಆಫ್ ರಿಕಾಗ್ನೈಸೇಷನ್, ಅದು ಬಹಳ ಸರಳೀಕರಣಗೊಳಿಸಬೇಕು. 15 ವರ್ಷ ಆದವರಿಗೆ ಶಾಶ್ವತವಾಗಿ ನವೀಕರಣ ಮಾಡಬೇಕಂತಕ್ಕಂಥ ಹೀಗೆ 9 ಬೇಡಿಕೆಗಳನ್ನು ಇಟ್ಕೊಂಡು ಕೊನೆಗೆ ನಮ್ಮ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆ ಜಾರಿ ಆಗಬೇಕಂತಕ್ಕಂಥ ಆಗ್ರಹಿಸಿ 371J ಪರವಾಗಿ ನಮಗೆ ಖಾಸಗಿ ಶಾಲೆದವರಿಗೆ ಏನು ಸೌಲಭ್ಯಗಳು ಸಿಗಬೇಕು, ಮೂಲಭೂತ ಸೌಲಭ್ಯಗಳು ಅದು ಕೊಡಬೇಕಂತ ಆಗ್ರಹಿಸಿ ಇವತ್ತು ನಾವು ರಾಜ್ಯಾದ್ಯಂತ ಒಂದು ದಿನದ ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆಲ್ಲ ಕನ್ನಡ ಪರ ಸಂಘಟನೆ ಬೆಂಬಲಾಗಿ ನಿಂತಿವೆ. ಅನೇಕ ಗಣ್ಯರು ಮತ್ತು ಅನೇಕ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲಾಗಿ ನಿಂತು ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಬರ್ತಕ್ಕಂಥ ದಿನ ಸರ್ಕಾರ ಈ ಸಮಸ್ಯೆಗಳಿಗೆ ಗಂಭೀರತೆಯಿಂದ ವಿಚಾರಿಸಿ ನಮ್ಮ ಸಮಸ್ಯೆ ಬಗೆಹರದೇ ಇದ್ದರೆ ಮುಂದಿನ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತರ ಹೋರಾಟವನ್ನು ನಾವು ಪ್ರಾರಂಭ ಮಾಡಲು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಪರ್ಮಿಷನ್ ಇವತ್ತು ಒಂದು ಶಾಲೆ ಪರ್ಮಿಷನ್ ತೆಗಿಬೇಕಾದ್ರೆ 108 ಷರತ್ತುಗಳಿವೆ. 1 ಎಕರೆ 2 ಎಕರೆ ಜಮೀನು ಬೇಕು. 1 ಎಕರೆ ಇದ್ದರೆ ಡೈರೆಕ್ಟ್ ನೇರವಾಗಿ ಕೇಂದ್ರ ಸರ್ಕಾರ CBSE ಶಾಲೆ ಪರ್ಮಿಷನ್ ಕೊಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಗುಣಮಟ್ಟ ನೋಡಿ, ಮಕ್ಕಳ ಸಂಖ್ಯೆ ನೋಡಿ, ಮೂಲಭೂತ ಮಿನಿಮಮ್ ಏನು ಸೌಲಭ್ಯ ಇದೆ ಅದು ಇದ್ದರೆ ಮುಕ್ತವಾಗಿ ಹೊಸ ಶಾಲೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡಿ. ಮತ್ತು ಅನುಮತಿ ಕೊಟ್ಟ ನಂತರ 10 ವರ್ಷ ಆದ ನಂತರ ಶಾಶ್ವತ ನವೀಕರಣ ಆಗಬೇಕು. ರಿನ್ಯೂವಲ್ ಆಫ್ ರಿಕಾಗ್ನಿಷನ್ ಬಗ್ಗೆ ಪ್ರತಿ ವರ್ಷ ಮಾಡ್ತಾ ಇದೆ. ಪ್ರತಿ ವರ್ಷ ನಾವು ಶುಲ್ಕ ಕಟ್ಟಬೇಕು. ಪ್ರತಿ ವರ್ಷ BODDP ಲಂಚ ಕೊಡಬೇಕು. ಎಲ್ಲ ಇಂಗ್ಲಿಷ್ ಮೀಡಿಯಂಗೆ 10,000 ಇದೆ, 20,000 ಇದೆ. ಹೊಸ ಶಾಲೆ ಮಾಡಬೇಕಾದ್ರೆ 3 ಲಕ್ಷ ತನ ಇದೆ. ಇದು ನಮ್ಗೆ ಇಷ್ಟೊಂದು ಕಠಿಣ ಷರತ್ತುಗಳನ್ನು ಹಾಕಿದೆ. ನಾವು ಶಾಲೆ ನಡೆಸೋಕ್ಕಾಗಲ್ಲ. ಹಳ್ಳಿ ಗ್ರಾಮೀಣದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಹೆಡ್ ಮಾಸ್ಟರ್ ಕೈಯಲ್ಲಿ ಲಾಭ
ಆ ಸ್ಥಿತಿ ಇದೆ. ಮತ್ತು ಬಡವರಿಗೆ ಆಸರೆ ಆಗಿರ್ತಕ್ಕಂಥ RT ರೈಟ್ ಎಜುಕೇಷನ್ ಆಕ್ಟ್ ಪ್ರಕಾರ 20% ಶೇಕಡ ವಿದ್ಯಾರ್ಥಿಗಳು ಒಳ್ಳೆ ಶಾಲೆಗಳು ಒಳ್ಳೆ ಶಾಲೆಗೆ ಹೋಗ್ಬಾರ್ದ ಸರ್ಕಾರದ ಯೋಜನೆ ಅದು. ಸೊ ಅದನ್ನು ಮರು ಜಾರಿ ಮಾಡ್ತಾರೆ. ಸೊ ಹೀಗೆ 9 ಬೇಡಿಕೆ ಇಟ್ಕೊಂಡು ಇವತ್ತು ರಾಜ್ಯದಂತ ಇದೆ. ಈಗಾಗಲೇ ನಮ್ಮ ಕನ್ನಡದ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರು ಮೊನ್ನೆ ರಾಮನಗರದಲ್ಲಿ ಧರಣಿ ಮಾಡಿದ್ದಾರೆ, ನಿನ್ನೆ ಮೈಸೂರಲ್ಲಿ ಮಾಡಿದ್ದಾರೆ. ಅವ್ರು ರಾಜ್ಯ ಇದು ಬಗೆಹರದೇ ಇದ್ದರೆ ರಾಜ್ಯ ಮಟ್ಟದಲ್ಲಿ ನಾವು ಬಂದ್ ಕರೆ ಕೊಡ್ತೀವಿ ಅಂತ ಸಹ ಅವ್ರು ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್ಕಾರ. ಹಾಗಾಗಿ ನಾವು ಶೀಘ್ರದಲ್ಲೇ ಬೆಂಗಳೂರಲ್ಲಿ ಎಲ್ಲ ಜಿಲ್ಲೆಯ ಪ್ರಮುಖರು ಬೆಂಗಳೂರಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋರಿದ್ದೀವಿ. ಸಭೆ ಸೇರಿ ಮುಂದಿನ ಹೋರಾಟದ ನಿರ್ಧಾರವನ್ನು ಮಾಡೋದು. ರಾಜ್ಯಾದ್ಯಂತ ಒಂದು ಸಾಂಕೇತಿಕ ಧರಣಿಯನ್ನು ಇವತ್ತು ನಮ್ಮ ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಮತ್ತು ಅದ್ರ ಜೊತೆ ಉಳಿದಂತೆ ಎಲ್ಲ ಮಾತೃಭಾಷೆ ಶಾಲೆಗಳು ಸೇರ್ಕೊಂಡಿರ್ತೇನೆ ಈ ಪ್ರತಿಭಟನೆಯನ್ನು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಸಂಪೂರ್ಣವಾಗಿ ಇವತ್ತು ಬೆಂಬಲವನ್ನು ನೀಡ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣನೇ ಒಂದು ಕಡೆ ಕೇಂದ್ರ ಪರಿಷತ್ತು, ಇನ್ನೊಂದು ಕಡೆ ನಮ್ಮ ಕರ್ನಾಟಕ ಸರ್ಕಾರ. ಕೇಂದ್ರ ಸರ್ಕಾರದೊಳಗೆ ಹಿಂದಿ ಮೇಲೆ ಅತ್ಯಂತ ಪ್ರೀತಿ, ಕನ್ನಡ ಸರ್ಕಾರ ಇಂಗ್ಲೀಷ್ ಮೇಲೆ ಇವರಿಗೆ ಬಹಳಷ್ಟು ಪ್ರೀತಿ. ಇರುವ ಕನ್ನಡ ಮಾಧ್ಯಮ ಶಾಲೆ ನಡೆಸುವಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಅಲ್ಲಿರುವಂಥ ಮೂಲಭೂತ ಸೌಕರ್ಯ ಕೊರತೆ ಇದೆ, ಅಲ್ಲಿರುವಂಥ ಶಿಕ್ಷಕರ ಕೊರತೆ ಇದೆ. 16 ವರ್ಷಗಳಿಂದ ಒಬ್ಬ ಕನ್ನಡ ಶಿಕ್ಷಕ ಇವತ್ತಿಗೂ ಆ ಶಾಲೆಯಲ್ಲಿ ಇಲ್ಲ. ಇಷ್ಟೆಲ್ಲ ನೋಡ್ಕೊಂಡು ಇವತ್ತು ನಮ್ಮ ಬರೀ ಬೀದರ್ ಜಿಲ್ಲೆ ಅಂತ ಹೇಳ್ಕೊಂಡು ಅತಿ ಹೆಚ್ಚು ಮಕ್ಕಳು ಕನ್ನಡ ಮಾಧ್ಯಮದಲ್ಲೇ ಫೇಲ್ ಆಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲೇ ಇದೆ. ಇವೆಲ್ಲದರ ಮಧ್ಯೆ ಒಂದಿಷ್ಟು ಜಿಲ್ಲೆಯ ಒಂದಿಷ್ಟು ಮಾನ ಮರ್ಯಾದೆ ಏನಾರ ನಮ್ಗೆ ಉಳಿಸ್ಲತ್ತ ಸ್ವಲ್ಪ ಅಂತ ನಮ್ಮ ಕನ್ನಡ ಮಾಧ್ಯಮ ಖಾಸಗಿ ಶಾಲೆಗಳು ಇಲ್ಲಿರುವಂಥ ಒಂದು ಫಲಿತಾಂಶ ಇರ್ಬೋದು. ಒಂದಿಷ್ಟು ಮಕ್ಕಳು ಶಿಕ್ಷಣ ಸ್ವಲ್ಪ ಮುಂದೆ ಬರ್ತಾರೆ ಅಂತ ಕನ್ನಡ ಮಾಧ್ಯಮ ಶಾಲೆಗಳು ಅವ್ರ ಪರಿಶ್ರಮದಿಲ್ಲ. ಅವ್ರು ಸಾಕಷ್ಟು ತಾಪತೆ ಅವ್ರ ಜೊತೆಗೆ ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ, ಶಿಕ್ಷಕರಿಗೆ ಬಹಳಷ್ಟು ವೇತನ ಕೊಡೋಕ್ಕಾಗಲಿಕ್ಕಿಲ್ಲ, ಅವ್ರಿಗೆ ಮೂಲಭೂತ ಸೌಕರ್ಯ ಬಗ್ಗೆ 16 ಷರತ್ತುಗಳು ಅವ್ರಿಗೆ ಸರ್ಕಾರ ಈಗಲೇ ವಿಧಿಸಿದೆ. ಇವೆಲ್ಲದರ ಮಧ್ಯೆ ಅತ್ಯುತ್ತಮವಾದಂಥ ಶಿಕ್ಷಣ ಕೊಡುವಂಥ ಶಾಲೆಗಳಿಗೆ ಕನಿಷ್ಠ ಆದರೂ ಸವಲತ್ತುಗಳನ್ನು ಸರ್ಕಾರ ಕೊಡಬೇಕಲ್ಲ. ಇವತ್ತು 95ರಿಂದ ಒಂದು ಶಾಲೆಗೆ ಅನುದಾನ ಇಲ್ಲ ಅಂತ. ಇವತ್ತು 10 ವರ್ಷದಿಂದ ಅನುದಾನ ಶಾಲೆ ನಡೆಸಿದ್ರೆ ಎಲ್ಲಕ್ಕಿಂತ ಬಹಳ ಕಷ್ಟದ ಸಂಗತಿ ಅದು. ಅದಾದ ನಂತರ ಇರುವಂಥ ಇದರಲ್ಲಿ ಒಂದು ಸ್ವಲ್ಪ ಸರಳೀಕರಣವನ್ನು ಮಾಡಬೇಕಲ್ಲ. ಪ್ರತಿ ವರ್ಷ ಏನು ರಿನ್ಯೂವಲ್ ಮಾಡಿರ್ತಾರೆ, ಪ್ರತಿ ವರ್ಷ ಲೋಕದಲ್ಲಿ ಅವ್ರೇನು ಅಗ್ನಿಶಾಮಕರು ಏನಲ್ಲಿ ತಗೊಳ್ಳೋದಿರುತ್ತೆ, ಇದೆಲ್ಲ ಸಾಮಾನ್ಯ ದಡ್ಡರಿಗೆ ಗೊತ್ತ. ಯಾವುದೋ ಒಂದು ಶಾಲೆಯಲ್ಲಿ ನಡುವಂಥ ಒಂದು ಘಟನೆ ಇಟ್ಕೊಂಡು ಇಡೀ ಗೊತ್ತ ಜಿಲ್ಲೆ ಎಲ್ಲ ಶಾಲೆಗಳಿಗೆ ಇದನ್ನೇ ತರಬೇಕಂದ್ರೆ ನಿಜವಾಗ್ಲೂ ಇದಕ್ಕೆ ಅತ್ಯಂತ ಕೆಟ್ಟ ಸ್ಥಿತಿ ಅಂತ ಹೇಳ್ಬೋದು. ಅದಕ್ಕೆ ಇವತ್ತೇನು ಈ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತಿನ ಹೋರಾಟ ಮಾಡ್ತಾರೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪೂರ್ಣವಾಗಿ ಬೆಂಬಲ ಮಾಡುತ್ತೆ. ಅದು ಇವತ್ತು ಅಷ್ಟೇ ಅಲ್ಲ, ಈ ಹಿಂದೆನೂ ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ನಾಡಿನ ಎಲ್ಲ ಶಿಕ್ಷಣ ಸಚಿವರಾದಿಯಾಗಿ ಎಲ್ಲ ಸಾಹಿತಿಗಳನ್ನ ಚೆಂಕ್ತ ಸೇರಿ ಅಲ್ಲಿ ಸಭೆ ಮಾಡಿದಿರ್ಬೋದು. ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲೇ ಕನ್ನಡ ಭಾಷೆಯ ಸ್ಥಿತಿಗತಿ ಕುರಿತು ಅಲ್ಲಿ ವಿಶೇಷವಾದ ಒಂದು ಘೋಷಣೆ ಇಟ್ಟು ನಮ್ಮ ಜಲದೇ ಸರ್ ರೀತಿಯಲ್ಲಿ ಮಾತಾಡಿಸಿರ್ಬೋದು. ಈ ರೀತಿಯಾಗಿ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಕನ್ನಡ ಪರ ಸಂಘಟನೆಗಳು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಇದಿಷ್ಟು ಸಾಲಲ್ಲ. ಈ ಹಿಂದೆ ಒಂದ್ಸರಿ ಏಕೀಕರಣ ಚಳವಳಿ ಏನಾಗಿತ್ತೋ ಆ ಚಳವಳಿ ತರ ಮತ್ತೆ ಒಂದು ಹೊಸ ಏಕೀಕರಣ ಚಳವಳಿ ತರ ಕನ್ನಡ ಶಾಲೆಗಳು ಉಳಿಬೇಕಂತ ಒಂದು ವಿಧಾನ. ಇಂಗ್ಲಿಷ್ ಮೀಡಿಯಂ ಇದಾವಲ್ಲ, ನಮಗೆ ಖಾಸಿದ್ರೆ ನಮಗೇನಿಲ್ಲ. ನಮ್ಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಇಂಗ್ಲಿಷ್ ಪಬ್ಲಿಕ್ ಶಾಲೆಯನ್ನು ಶುರು ಮಾಡಿದೆ, ಅದನ್ನ ನಿಲ್ಲಿಸಬೇಕು. ಶಾಲೆ ನಡೆಸಲಿ. ಅವರು ಕರ್ನಾಟಕ ಪಬ್ಲಿಕ್ ಶಾಲೆ ಅವರು ಆರಂಭ ಮಾಡಿದ್ರು, ಶಿಕ್ಷಕರನ್ನ ಕೊಡಬೇಕಲ್ಲ. ಇರುವಂಥ ಕನ್ನಡ ಮಾಧ್ಯಮ ಶಿಕ್ಷಕರಿಗೆ ಎಲ್ಲ ಒಂದು ವಾರ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಇಂಗ್ಲಿಷ್ ಕಲಿಸಬೇಕಾದ್ರೆ ಆ ಮಕ್ಕಳಿಗೆ ಕಡೆ ಇಂಗ್ಲಿಷ್ ಬರ್ತದೆ, ಈ ಕಡೆ ಕನ್ನಡ ಬರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಯಾವ ಮಾತೃಭಾಷೆ ಇವತ್ತು ಉರ್ದು ಇರ್ಬೋದು, ಯಾವುದೇ ಮಾತೃಭಾಷೆಗಳಿಂದ ಅವರು ಉಳಿಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಉಳಿಬೇಕಂದ್ರೆ ಕನ್ನಡ ಮಾಧ್ಯಮ ಶಾಲೆಗಳಾಗಿದೆ. ಯಾವುದೇ ಒಂದು ಮಗು ಒಂದು ಭಾಷೆ ಒಂದು ಭಾಷೆಯಾಗಿ ಕನ್ನಡ ಕಲಿದೇ ಇದ್ರೆ ಯಾವುದೇ ಸರ್ಕಾರದಲ್ಲಿ ಒಂದು ಸರ್ಕಾರಿ ನೌಕರಿ ಸಿಗಲ್ಲ. ಬಹಳ ಜನ ನಮ್ಮ ಪಾಲಕರಿಗೆ ಗೊತ್ತಿಲ್ಲ ಇದೆಯಲ್ಲ. ಒಂದು ವಿಷಯ ಒಂದೆಲ್ಲ ಕಲಿಯಿಲ್ಲ ಅಂದ್ರೆ ನೌಕರಿನೇ ಸಿಗಲ್ಲ. ಎಷ್ಟೋ ಜನ ಕಲ್ತಾರದವ್ರು ಯಾವುದೇ ಪ್ರಮೋಷನ್ಗಳಿಲ್ಲ. ಇದೆಲ್ಲ ವಾಸ್ತವನ ನಮ್ಮ ಪಾಲಕರಿಗೆ ಒಂದಿಷ್ಟು ಗೊತ್ತಾಗಬೇಕಾಗಿದೆ. ಒಟ್ಟಾರೆಗೆ ಈ ಇಂಗ್ಲಿಷ್ ಏನು ವಿಷಯ ಇದೆ ಅಂತ ಒಂದು ದೊಡ್ಡ ಆಂದೋಲನ ಶುರು ಆಗಬೇಕಾಗಿದೆ. ಪಾಲಕರಲ್ಲೂ ಸಹ ತಿಳುವಳಿಕೆಯನ್ನು ಕೊಡಬೇಕಾಗಿದೆ. ಯಾಕಂದ್ರೆ ನಮ್ಮ ತಲೆಯಲ್ಲೂ ಬಂದ್ಬಿಟ್ಟಿದೆ ಪಾಲಕರಿಗೆ, ಇದು ಕನ್ನಡ ಇದು ಹೋದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಅಲ್ಲ, ಆಂಗ್ಲ ಮಾಧ್ಯಮ ಹೋದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಅಂತ ತಲೆಗೆ ಬಂದ್ಬಿಟ್ಟದಲ್ಲ, ಅದನ್ನೆಲ್ಲ ಹೋಗಬೇಕಾಗಿದೆ. ಇದೆಲ್ಲ ಹೋಗ್ಬೇಕಂದ್ರೆ ಯಾರು ಈ ಕೆಲಸಗಳನ್ನ ಮಾಡಬೇಕು? ಅಧಿಕಾರಿಗಳು ಮಾಡಬೇಕು, ನಮ್ಮ ಶಾಸಕರು ಸಚಿವರು ಮಾಡಿರ್ಬೇಕು. ಈ ಎಲ್ಲ ಸಚಿವರು ಎಲ್ಲ ಶಾಸಕರು ಇವರು ಅವರೇನೆ. ಇದೇನು ಇವತ್ತಿಂದಿಲ್ಲ, ಎಲ್ಲ ಪಕ್ಷಗಳು ಆಳೋಗಿವೆ. ಇವ್ರು ಯಾರು ಏನೂ ಮಾಡಿಲ್ಲ ಈ ಶಾಲೆಗಳಿಗೋಸ್ಕರ. ಈಗಾದ್ರೂ ಕಣ್ತಿರೋರು ಮಾಡಬೇಕಾಗಿದೆ. 10 ನಿಯಮಗಳನ್ನ ಇವತ್ತು ತಂದಿದ್ದಾರೆ. ಇವತ್ತು ಇಲ್ಲಿರುವಂಥ ಬೀದರ್ ಜಿಲ್ಲಾಡಳಿತ ತೆಗೆದುಕೊಳ್ಳೋಣ. ನಾವು ಇವತ್ತು 60% ನಾಮಫಲಕ ಮಾಡ್ಬೇಕಂತಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನೋಡ್ರಿ, ಅಲ್ಲಿ ಇಂಗ್ಲಿಷ್ ಫಲಕ ಇರುತ್ತೆ. ಎಷ್ಟು ಸಾರಿ ನಮ್ಮ ನಿಮಗೆ ಕೊಡ್ಬೇಕು ನಾವು? CMC ನೋಡ್ರಿ, ಇವತ್ತು ನೋಡಿ ಅವನು ಅಲ್ಲಿ ಇವತ್ತು ಉರ್ದು ಬರೀತಾರೆ, ನಾಳೆ ಇನ್ನೊಬ್ಬ ಮರಾಠಿ ಬರೀತಾನೆ, ಇನ್ನೊಬ್ಬ ತೆಲುಗು ಬರೀತಾನೆ. ಇದು ಗಡಿ ಭಾಗದ ನಾವೆಲ್ಲರೂ ಸಹೋದರ ಸಂಬಂಧಿಗಳು, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಹಾಗಂತ ಎಲ್ಲರೂ ಇಲ್ಲಿ ತಂದು ಹೇರೋದಲ್ಲ. ಈ ರಾಜ್ಯದ ಸರ್ಕಾರ ಒಂದು ನಿಯಮ ಮಾಡುತ್ತೆ. ಇಲ್ಲಿ ಸಾರ್ವಭೌಮ ಏನು ಅಂದ್ರೆ ಕನ್ನಡ, ಆ ಕನ್ನಡದಲ್ಲಿ ಆಡಳಿತ ಭಾಷೆ ಆಗಿರಬೇಕು. ಎಲ್ಲರೂ ಕನ್ನಡಕ್ಕೆ ಗೌರವಿಸಬೇಕು. ಆ ಕೆಲಸಗಳಲ್ಲಿ ಮಾಡಬೇಕಾಗಿದೆ. ಒಬ್ಬ ನಗರಸಭೆ ಸದಸ್ಯರ ಮಾತನ್ನ ಯಾರು ಕೇಳಕ್ ಹೋಗಿರಲ್ಲ. ಇಲ್ಲಿ ಈ ಸಲ ಇಂಗ್ಲಿಷ್ ನೋಡ್ತಾ ಇದ್ದೀವಿ ನಾವು. ಒಂದು ಸಭೆ ಆಗತ್ತೆ, ಸಭೆಯಲ್ಲಿ ಧ್ವನಿ ಅಂತಾರೆ. ರಾತ್ರಿ ಅಧಿವೇಶನಗಳಲ್ಲಿ ಹಿಂದಿ ಮಾತಾಡುವಾಗ ಕನ್ನಡ ಮಾತಾಡಿ ಅಂದಾಗ ಕನ್ನಡ ಕಲಿತು ಇಲ್ಲಿಯ ಶಾಸಕರು, ಉತ್ತರ ಕ್ಷೇತ್ರದ ಶಾಸಕರು ಇದುವರೆಗೂ ಕೂಡ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ಅಂತ್ಯ ಆಗೋದು ಹಿಂದಿಯಲ್ಲಿ.
ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅನೇಕ ಬಾರಿ ನಾವು ಕಾರ್ಯಕ್ರಮದಲ್ಲಿ ನೋಡ್ತೀವಿ, ಯಾವತ್ತು ನಾನು ಕಾರ್ಯಕ್ರಮದಲ್ಲಿ ಇರ್ತೀನೋ ಒಂದು ಮಾತನ್ನು ಹೇಳಿ ಒಂದು ಚಂದ್ರಶೆಟ್ಟಿ ಇದ್ದಾರೆ ನಾನು ಕನ್ನಡದಾಗ ಮಾತಾಡಬೇಕು ಅಂತ. ಇದೆಲ್ಲ ತೋರಿಕೆಗಾಗಿ ನಾಟಕೀಯವಾಗಿ ಯಾರು ಮಾತಾಡಬೇಕಾಗಿದೆ, ಇವೆಲ್ಲ ನಮ್ಮ ಮನಸ್ಸಿನ ಬರಬೇಕಾಗಿದೆ. ಇವತ್ತು ಪ್ರಭು ಚೌಹಾಣ್ ಬಗ್ಗೆ ನೀವು ಮಾತಾಡಿದ್ರಿ, ಅವ್ರ ಮನೆ ಭಾಷೆ ಏನಾರ ಇರಲಿ, ಆದರೆ ಅವ್ರ ಮನಸ್ಸಿನ ಭಾಷೆ ಕನ್ನಡ. ಕನ್ನಡಕ್ಕೋಸ್ಕರ ಅನೇಕ ಸಹಾಯ ಸಹಕಾರ ಮಾಡ್ತಾರೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದು ದುಡ್ಡನ್ನು ಕೊಡ್ತಾರೆ. ನಮ್ಮ ನಮ್ಮ ಸಾಹಿತಿಗಳಿಗೆ ಅವರಿಗೆಲ್ಲ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡಿ ಗೌರವಿಸುವಂತ ಕೆಲಸ ಮಾಡಿದ್ದಾರೆ ಕನ್ನಡ ಕಲ್ತಿದವರಿಗೆ. ಸ್ವತಃ ಅವ್ರು ಕನ್ನಡ ಇವತ್ತು ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಕನ್ನಡಕ್ಕೆ ಬಂದರೂ ಸಹ ಸುಮ್ಮನೆ ಪಾಂಡಿತ್ಯಕ್ಕೋಸ್ಕರ ಮಾತಾಡ್ಬೇಕಂತಾರೆ. ಇವತ್ತು ಈ ತ್ರಿಭಾಷಾ ಸೂತ್ರ ಬಗ್ಗೆ ಇವತ್ತೆಲ್ಲರೂ ಮಾತಾಡ್ತಾರೆ. ಬೇಕಾಗಿಲ್ಲ ನಮ್ಮ ತ್ರಿಭಾಷಾ ಸೂತ್ರ, ನಮ್ಮ ತ್ರಿಭಾಷಾ ಸೂತ್ರ ಇದ್ರೆ ಸಾಕು. ಇವತ್ತು ಪಕ್ಕದಂತ ಮಹಾರಾಷ್ಟ್ರ ಇದೆ, ತಮಿಳುನಾಡು, ಅವರೆಲ್ಲ ಈ ಹೋರಾಟವನ್ನ ಕೈಗೆತ್ಕೊಳ್ತಾ ಇದ್ದಾರೆ. ಇದು ಇವತ್ತಿಗೂ ಕನ್ನಡದವ್ರು ಇವತ್ತಿಗೂ ಮಾತಾಡ್ತಾ ಇರಲಿಲ್ಲ. ಯಾವುದೇ ಒಂದು ಪರಿಷತ್ ಅಷ್ಟೇ ಅಲ್ಲ, ಅವರಂತ ಎಲ್ಲ ಸಂಘಟನೆಗಳು ಕೈ ಜೋಡಿಸಿದ್ರೆ ಮಾತ್ರ ಇದನ್ನ ನಾವು ಸಂಪೂರ್ಣವಾಗಿ ಒಂದು ಕನ್ನಡ ತಗೊಂಡು ಕೊಂಡಕ್ಕೆ ಸಾಧ್ಯ ಆಗುತ್ತೆ. ಸರ್, ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಹೇಳ್ತಾ ಇರ್ತಾರೆ ಸರ್, ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕಿ ಬಡವ್ರ ಮಕ್ಕಳಿಗೆ ಇವ್ರು ಕನ್ನಡ ಮಾಧ್ಯಮಕ್ಕೆ ಹಾಕ್ಬೇಕಂತ ಹೇಳಿ ಅಂತ ಇದ್ದಾರೆ. ಇವ್ರದ್ದು ಏನ್ ಇದರಲ್ಲಿ ಅಂತ ಕೇಳ್ತಾ ಇದ್ದಾರೆ ಸರ್, ತಮ್ಮ ಅನಿಸಿಕೆ ಏನು? ಸ್ಪಷ್ಟವಾಗಿ ಸರ್ಕಾರ ಒಂದ್ 2-3 ಹೊಸ ಕಾನೂನುಗಳನ್ನ ತರಬೇಕ್ರಿ. ಯಾರ ಮಕ್ಕಳು ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದ್ತಾರೋ ಅವ್ರಿಗೆ ಮಾತ್ರ ಸರ್ಕಾರಿ ಕೆಲಸ ಕೊಟ್ಟಿರಬೇಕು. ಎಷ್ಟು ಜನ ಇಂಗ್ಲಿಷ್, ಎಷ್ಟು ಜನ ಸರ್ಕಾರಿ ನೌಕರು ಅವರೆಲ್ಲ ಮಕ್ಕಳಿಗೆ ಕನ್ನಡ ಶಾಲೆಗೆ ಸೇರಿಸುವಂತ ಕೆಲಸ ಮಾಡಿರಬೇಕು. ಕರ್ನಾಟಕ ಸರ್ಕಾರ ಒಂದು ಕೆಲಸ ಮಾಡಬೇಕು, ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಂದು 50% 75% ನೌಕರಿ ಕೊಡ್ತೇವೆ ಅಂತ ಘೋಷಣೆ ಮಾಡಿಬಿಡ್ಲಿ. ಗಡಿ ಭಾಗದ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳದಾವ, ಗಡಿ ಭಾಗದ ಅನೇಕ ಕನ್ನಡಿಗರಿದ್ದಾರೆ, ಅವ್ರಿಗೆ ವಿಶೇಷವಾದ ಸೌಲಭ್ಯಗಳನ್ನು ಕೊಟ್ಟಿದ್ದೇ ಆದರೆ ಜನ ಬಂದ್ಬಿಡ್ತಾರ. ನಮ್ಮ ಪಾಲಕರು ಒಂಥರ ಮುಗ್ಧ ಇದ್ದಂಗೆ ಅದಾರ. ಅವ್ರಿಗೆ ಗೊತ್ತಿಲ್ಲ ಇಂಗ್ಲಿಷ್ ಹೋದ್ರೆ ಮಾತ್ರ ಮಕ್ಕಳಿಗೆ ಭವಿಷ್ಯದಾಗ ಅವ್ರು ಇಂಗ್ಲಿಷ್ ಮಾಧ್ಯಮ ಕಡೆ ಹೋಗ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಗೊತ್ತು ಮಾಡ್ಕೊಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈಗ ಹಳ್ಳಿ ಜನ ಅವ್ರು ಸರ್ ಮುಗ್ಧರ, ಅವ್ರಿಗೆ ಗೊತ್ತಿಲ್ಲ ಎಜುಕೇಶನ್ ಬಗ್ಗೆ. ಬಟ್ ಎಜುಕೇಶನ್ ತಿಳ್ಕೊಂಡಿರ್ತಕ್ಕಂಥ ಶಿಕ್ಷಕರೇ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದೀರಲ್ಲ ಅಂತ ಅವ್ರದ್ದು ಒಂದು ಏನ್ ಅಂತೀರಿ ಸರ್ ತಮ್ಮ ಅಭಿಪ್ರಾಯ? ಶಿಕ್ಷಕರದ್ದು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಅವರೆಲ್ಲರೂ ಅವ್ರ ಮಕ್ಕಳಿಗೆ ಕನ್ನಡ ಮಾಧ್ಯಮ ಇದರಲ್ಲೇ ಓದಿಸ್ಬೇಕು. ಓದಿಸ್ತಾರೆ. ಕೆಲವೊಂದಲ್ಲೂ ತಾಪತ್ರ ಇದೆ, ಹೋಯ್ತು ನಾನು ನನ್ನ ಮಗನಿಗೆ ಕನ್ನಡ ಶಾಲೆ ಓದಿಸ್ಬೇಕಂತೀನಿ, ಅಲ್ಲಿ ಶಿಕ್ಷಕರೆಲ್ಲ ಏನ್ ಮಾಡ್ತೀರಿ, ಅಲ್ಲಿ ನನ್ನ ಮಕ್ಕಳ ಭವಿಷ್ಯನ ಹಾಳು ಮಾಡ್ಕೋದು ಇಷ್ಟ ಇಲ್ಲ ನನಗೆ. ಹಿಂಗಾಗಿ ನಾನು ಇನ್ನೊಂದು ಶಾಲೆನ ನಾನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಯಾವ ಸರ್ಕಾರ ಶಾಲೆ ಏನು ಕನ್ನಡ ಪಬ್ಲಿಕ್ ಶಾಲೆ ತೋರಿಸ್ತಾ ಇದ್ದಾರಲ್ಲ, ಆ ಶಾಲೆಗಳ ಅವಶ್ಯಕತೆನೇ ಇಲ್ಲ. ಈಗ 10,000 ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಇಲ್ಲ. ನಾವು ಯಾವುದೋ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ತಂದು ಒಂದು ಯಾವುದೋ ಇಂಗ್ಲಿಷ್ ನಾಮಫಲಕ ಹಾಕಿದ ನಂತರ ಅದು ಇಂಗ್ಲಿಷ್ ಆಗುತ್ತೆ. ಅದು ಅಲ್ಲಿರುವಂಥ ಶಿಕ್ಷಕರಿಗೆ ಬರುವಂಥ ಸಬ್ಜೆಕ್ಟ್ ಬಿಟ್ಕೊಟ್ಟು ಇಂಗ್ಲಿಷ್ ಎಲ್ಲಿ ಹೇಳಕ್ಕೆ ಅವ್ರಿಗೆ ಸಾಧ್ಯ ಅದ? ಇನ್ನೊಂದು ಸಮಸ್ಯೆ ಇದೆ. ಇಲ್ಲಿ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳು ಡೈಸ್ ಕೋಡ್ ಅಂತಿದೆ. ಯಾವ ಶಾಲೆಯಲ್ಲಿ 100 ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾರೋ ಅಲ್ಲಿ ಕನ್ನಡ ಶಿಕ್ಷಕ ಇಲ್ಲ. ಅದು ಪಕ್ಕಕ್ಕೆ ಇನ್ನೊಂದು ಮಾಧ್ಯಮ ಶಾಲೆ ಇರುತ್ತೆ, ಅಲ್ಲಿ ಬರೀ 15 ಮಕ್ಕಳು ನಾವು ಕನ್ನಡ ಶಿಕ್ಷಕ ಇರ್ತಾನೆ. ಅವನು ಹೇಳ್ತಾನೆ, ನನಗೆ ಆ ಭಾಷೆ ಕನ್ನಡ ಶಿಕ್ಷಕದಿಂದ ಅಲ್ಲಿ ಓದ್ತೀನಿ ಸರ್, ನಾ ಇಲ್ಲೇ ಕಲಿಸಲಿ ಮಕ್ಕಳಿಗೆ ಅಂತ ಹೇಳಿರ್ತಾನೆ. ಒಟ್ಟಾರೆಗೆ ಇವೆಲ್ಲ ವ್ಯವಸ್ಥೆನ ಇದೆಲ್ಲ ಸರಿಪಡಿಸುವಂತ ಕೆಲಸ ಇಲ್ಲಿ ಜಿಲ್ಲಾಡಳಿತ ನಮ್ಮ ಜಿಲ್ಲೆಯಲ್ಲೂ ಮಾಡಬೇಕಿದೆ. ಇದು ರಾಜ್ಯದ ಸಮಸ್ಯೆ ಅಲ್ಲ, ನಮ್ಮ ಜಿಲ್ಲೆಯಲ್ಲೇ ಡೈಸ್ಕೋಡ್ ಸಮಸ್ಯೆ ಇದೆ. ಹಲವಾರು ಮಾತಾಡಿದೆ, KDPದಲ್ಲಿ ಮಾತಾಡಿದೆ, 100 ಸಲ ಮಾತಾಡಿದ್ರು ಸಹ ಯಾರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ತೆಗೆದುಕೊಳ್ಳುವಂತ ಕೆಲಸ ಮಾತಾಡಬೇಕು. ಅದಕ್ಕೋಸ್ಕರ ಜನರೇ ಎಲ್ಲ ಸಾಮೂಹಿಕವಾಗಿ ಇದನ್ನ ಒಂದ್ಸಲ ಹೊರಗೆ ಬರಬೇಕಾಗಿದೆ. ಬಂದಾಗ ಮಾತ್ರ ಇದು ಸರಿ ಆಗುತ್ತೆ. ಈಗ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರೂ ಕನ್ನಡ ಕಲಿಸೋದು ಮುಗಿದೋಯ್ತಲ್ಲ ಸರ್, ಎಲ್ಲ ಮುಗಿಸ್ಬೇಕಾಗಿದೆ. ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ, ಶಾಯಿನು ಮತ್ತು ಬಿಸ್ರಾಮು ಅವರೆಲ್ಲ ಕನ್ನಡ ಕಲಿಸೋದು ಮುಗಿದೋಯ್ತಲ್ಲ ಸರ್. ಅವ್ರ ಬೋರ್ಡ್ಗಳಿಗೆ ಇಂಗ್ಲಿಷ್ ಅದೇ ಹೇಳ್ತಾರ, ಅವ್ರು ಕನ್ನಡ ಮಾಧ್ಯಮ ಶಾಲೆ ಕಳಿಸ್ಲಾಗ್ತಾ ಇರಲಿಲ್ಲ ಮಕ್ಕಳು ಅಂತಾರ. ಇಲ್ಲ ಸರ್, ಈಗ ಸಮಸ್ಯೆ ಎಲ್ಲ ಕಡೆಯಿಂದ ಆಗ್ಬೇಕಾಗಿದೆ. ಸಪೋರ್ಟ್ ಮಾಡ್ತಾರ ಇಲ್ಲಿ ಸಂಘ ಇದು ಎಲ್ಲ ಕಡೆ ನಾವು ಕನ್ನಡ ಇಂಗ್ಲಿಷ್ ಕಲಿಸ್ತಾರೆ. ಒಂದು ಭಾಷೆಗೆ ಇಂಗ್ಲಿಷ್ ಕಲಿಸಲಿ ನಮ್ಗೇನು ಬೇಕಾಗಿದೆ. ಅದು ನೀವೆಲ್ಲ ಮಾಧ್ಯಮದವ್ರು ಸೇರಿ ಸರ್ಕಾರದ ಮೇಲೆ ಒತ್ತಡ ಹಾಕ್ರಿ. ಏನು ಷರತ್ತುಗಳು ಸಡಿಲಿಕೆ ಮಾಡಲಿಕ್ಕೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 20 ಕನ್ನಡ ಮಾಧ್ಯಮ ಶಾಲೆಗಳು ನಾವು ಸತತವಾಗಿ 100% ರಿಸಲ್ಟ್ ಕೊಟ್ಟು ನಮ್ಮಲ್ಲಿ ಅಡ್ಮಿಷನ್ ಫುಲ್ ಅಂತಕ್ಕಂಥ ಒಂದು ಮಾಹಿತಿ, ಅದ್ರ ಜೊತೆಗೆ ನಾವು ಕನ್ನಡ ಮಾಧ್ಯಮ ಶಾಲೆ ನಡೆಸಿ ತೋರಿಸ್ತಾರೆ ಸರ್. ಇವತ್ತು ಬೀದರ್ನಲ್ಲಿ ಒಂದು 30-40 ಸೈಡ್ ತಗೋಬೇಕಾದ್ರೆ ಎಷ್ಟು ಸರ್ ಕಾಸ್ಟ್ ಅದರದು? 30 ಲಕ್ಷ ರೂಪಾಯಿ. 1 ಎಕರೆ 18 ಗುಂಟ 20 ಗುಂಟ ಜಾಗ ಅಂತಂದ್ರೆ ನಾವು 1 ಕೋಟಿ 2 ಕೋಟಿ ಕೊಟ್ಟು ಜಾಗ ತಗೊಂಡು ಕನ್ನಡ ಮಾಧ್ಯಮ ಶಾಲೆ ನಡೆಸಬಹುದಾ ಸರ್? ನಿಮ್ಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ. ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಕ್ಕಂಥ ನಮಗೆ ನಮ್ಮ ಶಾಲೆಯ ಫೀಸಿನ ಸ್ಟ್ರಕ್ಚರ್ ನೋಡಿದ್ರೆ ನೀವು ಯಾರು ಇಲ್ಲಿ ನಿಂದ್ರಲ್ಲ ಸರ್. 1ನೇ ತರಗತಿಗೆ ನಾವು 4,000 ಫೀಸ್ ತಗೋತೀವಿ ಸರ್ ವರ್ಷಿಗೆ. 10ನೇ ತರಗತಿ ಮಕ್ಕಳಿಗೆ 11,000 ಫೀಸ್ ಇದೆ ಸರ್. ಇದರಿಂದ ಕನ್ನಡ ಮಾಧ್ಯಮ ಶಾಲೆಗಳು ನಡೆಸಬಹುದಾ? ಅದು ಇಷ್ಟೆಲ್ಲ ಷರತ್ತುಗಳು ಇಟ್ಕೊಂಡು ಇವತ್ತು ಬಿಲ್ಡಿಂಗ್ ಸೇಫ್ಟಿ, ಫೈರ್ ಸೇಫ್ಟಿ ಅಂತ ಸರ್ಕಾರ ನಮ್ಮ ಮೇಲೆ ಹೇರ್ತಾ ಇದೆ. ಆ ಬಿಲ್ಡಿಂಗ್ ಸೇಫ್ಟಿ ತಗೊಳಕ್ ಹೋದ್ರೆ ಸರ್, ಅಲ್ಲಿ ಇರ್ತಕ್ಕಂಥ ಪ್ರೊಸೀಜರು, ನಾವು ಕೊಡ್ತಕ್ಕಂಥ ದುಡ್ಡು, ನಮಗೆ ಮಕ್ಕಳ ಫೀಸ್ 1 ವರ್ಷದ ಬಂದ್ರೆ ಅಷ್ಟು ಸರಿ ಹೋಗಲ್ಲ. ಎಲ್ಲ ಸೇಫ್ಟಿ ದುಡ್ಡು ನೀವೇ ಕೊಟ್ಟು ಹೊಂಟಿರಲ್ರಿ ಸರ್. ಅನಿವಾರ್ಯತೆ ಇದೆ. ಅದಕ್ಕೆ ಇನ್ನೊಂದು ಮಾಹಿತಿ ಕೊಡ್ತೀನಿ. ಇವತ್ತಿನ ಬೀದರ್ ಜಿಲ್ಲೆಯಲ್ಲಿ ಅರ್ಧದಕ್ಕಿಂತ ಹೆಚ್ಚು ಆ ಬಿಲ್ಡಿಂಗ್ ಫಂಡ್ ನೀವೇ ಕೊಟ್ಟಬೇಕು ಸರ್. ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಸೇಮ್ ಇದೆ ಮೇಡಮ್. ಅದರಿಂದ ಬೀದರ್ನಲ್ಲಿ 50% ಕನ್ನಡ ಮಾಧ್ಯಮ ಶಾಲೆಗಳು ಆಂಗ್ಲಕ್ಕೆ ಪರಿವರ್ತನೆ ಆಗಿದೆ.